ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಕಲಬುರಗಿಯಿಂದ. ಸಾಧಾರಣ ಜನ ಕೇಳ್ತಾ ಇರ್ತಾರೆ, ನಮ್ಗೆ ಬೆಲಿ ಫ್ಯಾಟ್ ಜಾಸ್ತಿ ಇದೆ, ನಮ್ಮ ಬಾಡಿ ಎಲ್ಲ ಕರೆಕ್ಟ್ ಆಗಿದೆ, ಬರೀ ಹೊಟ್ಟೆ ಮಾತ್ರ ಬರ್ತಿದೆ, ಅದನ್ನ ಹೇಗೆ ಕಲ್ಸ್ಕೋಬೇಕು ಅಂತ. ಆಮೇಲೆ ನೀವೆಲ್ಲ ನೋಡಿರ್ತೀರ ಸುಮಾರು ವಿಡಿಯೋದಲ್ಲಿ 5 ದಿನದಲ್ಲಿ 10 ದಿನದಲ್ಲಿ ಬೆಲಿ ಫ್ಯಾಟ್ ಲೂಸ್ ಮಾಡಿ, ಈ ಎಕ್ಸರ್ಸೈಸ್ ಮಾಡಿ, ಈ ಎಕ್ಸರ್ಸೈಸ್ ಮಾಡಿದ್ರೆ ಹೊಟ್ಟೆ ಕರಗಿಸ್ಬೋದು ಅಂತ. ಅಥವಾ ಕೆಲವು ಜನ ಹೇಳ್ತಾರೆ, ನನ್ಗೆ ವರ್ಕೌಟ್ ಮಾಡಕ್ಕೆ ಇಷ್ಟ ಇಲ್ಲ, ಹಾಗೆ ಅದು ಕರಗಬೇಕು ಅಂತ. ಸೊ ಕಾಮನ್ ಆಗಿ ಬೆಲಿ ಫ್ಯಾಟ್ ಯಾಕೆ ಇನ್ಕ್ರೀಸ್ ಆಗೋದು? ಸ್ಪೆಷಲಿ ಇಂಡಿಯನ್ ಅಲ್ಲಿ ಬಾಡಿ ಟೆಂಡೆನ್ಸಿ ಆಗಿದೆ, ನಮ್ಮ ಜೆನೆಟಿಕ್ ಕಂಪೋಸಿಷನ್ ಆ ತರ ಇದೆ, ಫ್ಯಾಟ್ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಡೆಪಾಸಿಟ್ ಆಗುತ್ತೆ. ಸೊ ಅದೊಂದು. ಇದು ಯಾಕೆ ಆಗ್ತಿದೆ? ಯಾಕಂದ್ರೆ ನಮ್ಮ ಓವರ್ ಆಲ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇದೆ ದೇಹದಲ್ಲಿ, ಅಲ್ಲಿ ಕೂತ್ಕೊಳ್ಳಕ್ಕೆ ಜಾಸ್ತಿ ಜೆನೆಟಿಕ್ ನಮ್ಮ ಪ್ರಿಡಿಸ್ಪೋಸಿಷನ್ ಇರೋದ್ರಿಂದ, ಜೆನೆಟಿಕಲಿ ನಾವು ಹಾಗೆ ಇದೀವಿ ಅಂತ ನಮ್ಮ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಅದು ಡೆಪಾಸಿಟ್ ಆಗುತ್ತೆ. ಆಮೇಲೆ ಅಲ್ಲಿ ನಮ್ಮ ಮಸಲ್ಸ್ ತುಂಬಾ ಲೂಸ್ ಇರುತ್ತೆ, ನೀವು ಅದನ್ನ ವರ್ಕೌಟ್ ಮಾಡಿರಲ್ಲ, ಕೋರ್ ಸ್ಟ್ರೆಂತ್ ತುಂಬಾ ಕಮ್ಮಿ ಇರುತ್ತೆ, ಸೊ ಅದಕ್ಕಾಗಿ ಆಗುತ್ತೆ. ಅದಲ್ಲದೆ ಕೆಲವೊಂದು ಹಾರ್ಮೋನಲ್ ಇಶ್ಯೂಸ್ ಇಂದ ಕೂಡ ನಿಮ್ಗೆ ಈ ಹೊಟ್ಟೆ ಫ್ಯಾಟ್ ಬರೋದು ತುಂಬಾ ಕಾಮನ್. ಅಂದ್ರೆ ಕಾರ್ಟಿಸಾಲ್ ಒಂದು ಕಾಮನ್ ಹಾರ್ಮೋನ್. ಕಾರ್ಟಿಸಾಲ್ ಹೈ ಇದ್ದಾಗ, ಕಾರ್ಟಿಸಾಲ್ ಯಾವಾಗ ಹೈ ಇರುತ್ತೆ? ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಹೈ ಇದ್ದಾಗ ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ. ಸೊ ಕಾರ್ಟಿಸಾಲ್ ಇರುವಾಗ ನಿಮ್ಗೆ ಹೊಟ್ಟೆಯಲ್ಲಿ ಈ ಫ್ಯಾಟ್ ಡೆಪಾಸಿಷನ್ ಕಾಣಿಸ್ ಬರುತ್ತೆ. ಇನ್ನು ಕಾಮನ್ ಆಗಿ ಏನು ಅಂದ್ರೆ ಈ PCOS, ಥೈರಾಯ್ಡ್ ಡಿಸಾರ್ಡರ್ಸ್, ಇಂತ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದ್ದವ್ರಿಗೂ ಕೂಡ, ಆಮೇಲೆ ಇನ್ಸುಲಿನ್ ಇಶ್ಯೂ ಅಂದ್ರೆ ಏನು, ಡಯಾಬಿಟೀಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದವರಿಗೆ ಕೂಡ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಡೆಪಾಸಿಟ್ ಆಗೋದು ತುಂಬಾ ಕಾಮನ್. ಸೊ ಇದೆಲ್ಲ ರೀಸನ್ಸ್ ಇಂದ ನಮ್ಗೆ ಬೆಲಿ ಫ್ಯಾಟ್ ಬರುತ್ತೆ. ಸೊ ಬೆಲಿ ಫ್ಯಾಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ನಾನು ಹೇಳ್ದೆ, ಸ್ಟ್ರೆಸ್ ಲೆವೆಲ್ಸ್, ಕಾರ್ಟಿಸಾಲ್ ಹಾರ್ಮೋನ್ ಇಂದ ಆಗುತ್ತೆ. ಸೊ ಡೆಫಿನೆಟ್ಲಿ ಸ್ಟ್ರೆಸ್ ನ ರೆಡ್ಯೂಸ್ ಮಾಡ್ಕೋಬೇಕು. ಸೊ ವರ್ಕೌಟ್ ಒಂದೇ ಆಸ್ಪೆಕ್ಟ್ ಅಲ್ಲ ನಿಮ್ಮ ಫ್ಯಾಟ್ ಲಾಸ್ ಆಗೋದಕ್ಕೆ, ಅಥವಾ ಸ್ಪೆಸಿಫಿಕ್ ಒಂದು ರೀಜನ್ ಇಂದ ಫ್ಯಾಟ್ ಕಡಿಮೆ ಆಗೋದಕ್ಕೆ. ಆಮೇಲೆ ಕೆಲವು ಜನ ಬರೀ ಹೊಟ್ಟೆ ಎಕ್ಸರ್ಸೈಸ್ ಮಾಡ್ತಾರೆ, ಯಾಕೆ ಅಂದ್ರೆ ಬೆಲಿ ಫ್ಯಾಟ್ ಕಡಿಮೆ ಮಾಡ್ಬೇಕು ಅಂತ. ಫ್ಯಾಟ್ ಹಾಗೆ ರೆಡ್ಯೂಸ್ ಆಗೋದಿಲ್ಲ, ನಿಮ್ಮ ಟೋಟಲ್ ಬಾಡಿ ಫ್ಯಾಟ್ ಕಡಿಮೆ ಆದಾಗ್ಲೇ ನಿಮ್ಮ ಹೊಟ್ಟೆ ಫ್ಯಾಟ್ ಕೂಡ ಕಡಿಮೆ ಆಗೋದು. ನೀವು ಕಾಲ್ ಎಕ್ಸರ್ಸೈಸ್ ಮಾಡಿದ್ರೆ ಕಾಲು ಸಣ್ಣ ಆಗುತ್ತೆ, ಹೊಟ್ಟೆ ಎಕ್ಸರ್ಸೈಸ್ ಮಾಡಿದ್ರೆ ಹೊಟ್ಟೆ ಸಣ್ಣ ಆಗುತ್ತೆ, ಈ ತರ ಆಗೋದಿಲ್ಲ. ಇಡೀ ದೇಹದಲ್ಲೇ ಫ್ಯಾಟ್ ಪರ್ಸೆಂಟೇಜ್ ರೆಡ್ಯೂಸ್ ಆಗ್ಬೇಕು. ಎಕ್ಸರ್ಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಭಾಗದಲ್ಲಿ ಇರುವ ಮಸಲ್ ಸ್ಟ್ರಾಂಗ್ ಆಗುತ್ತೆ, ಅದರಿಂದ ಫ್ಯಾಟ್ ಮಾತ್ರ ಕಡಿಮೆ ಆಗೋದಿಲ್ಲ. ಸೊ ಅದಕ್ಕಾಗಿ ವರ್ಕೌಟ್ ಅಲ್ಲದೆ ಕೂಡ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ರೆಡ್ಯೂಸ್ ಮಾಡೋದು, ಹಾರ್ಮೋನ್ಸ್ ತುಂಬಾ ಬ್ಯಾಲೆನ್ಸ್ ಆಗಿರ್ಬೇಕು. ನಿಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡ್ಕೊಳ್ಬೇಕು. ಇನ್ಸುಲಿನ್ ರೆಸಿಸ್ಟೆನ್ಸ್ ಹೇಗೆ ಕಡಿಮೆ ಆಗುತ್ತೆ? ಅಗೇನ್ ಎಕ್ಸರ್ಸೈಸ್ ಮಾಡೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಅದರಿಂದ ನಿಮ್ಗೆ ಫ್ಯಾಟ್ ಕಮ್ಮಿ ಆಗುತ್ತೆ. ಸೊ ಅದ್ರ ಜೊತೆಗೆ ಕ್ಯಾಲರೀಸ್ ಬರ್ನ್ ಮಾಡ್ತೀರಾ ಎಕ್ಸರ್ಸೈಸ್ ಮಾಡಿದಾಗ. ಸೊ ಇದೆಲ್ಲ ಮಾಡೋದ್ರಿಂದ, ಸ್ಪೆಷಲಿ ಅದ್ರ ಜೊತೆಗೆ ಒಂದು ಕ್ಯಾಲರಿ ಡೆಫಿಸಿಟ್ ಡಯಟ್ ತಿನ್ನೋದ್ರಿಂದ, ಕಡಿಮೆ ನಿಮ್ಗೆ ಬೇಕಾಗಿರೋಕಿನ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ನೀವು ಕ್ಯಾಲರೀಸ್ ತಿಂದಾಗ ಡೆಫಿನೆಟ್ ಆಗಿ ಫ್ಯಾಟ್ ಪರ್ಸೆಂಟೇಜ್ ನಮ್ಮ ಬಾಡಿಯಲ್ಲಿ ಲಾಸ್ ಆಗುತ್ತೆ. ಅದರಿಂದ ನಿಮ್ಮ ಬೆಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಹೇಗೆ? ಈಗ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿದೆ, ಅದು ಹೇಗೆ ಕಡಿಮೆ ಆಗುತ್ತೆ? ಅದು ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ, ನೀವು ಖರ್ಚುಗಳನ್ನ ಸ್ವಲ್ಪ ಕಡಿಮೆ ಮಾಡಿದಾಗ ಅದು ಹಾಗೆ ಉಳ್ಕೊಳ್ಳುತ್ತಲ್ವಾ. ಆದ್ರೆ ನಿಮ್ಗೆ ಖರ್ಚು ಮಾಡ್ಬೇಕು ಅಂತ ಇದ್ದಾಗ ನೀವ್ ಏನ್ ಮಾಡ್ಬೇಕು? ಜಾಸ್ತಿ ಅದನ್ನ ಸ್ಪೆಂಡ್ ಮಾಡ್ಬೇಕು, ಅಕೌಂಟ್ ಅಲ್ಲಿ ಹಾಕೋದನ್ನ ಕಡಿಮೆ ಮಾಡ್ಬೇಕು. ಇದೇ ತರ ನೀವು ಜಾಸ್ತಿ ಕ್ಯಾಲರೀಸ್ ಖರ್ಚು ಮಾಡ್ಬೇಕು, ಇಡೀ ದಿನ ಓಡಾಡ್ಕೊಂಡಿರ್ಬೇಕು, ಫಿಸಿಕಲಿ ಆಕ್ಟಿವ್ ಇರ್ಬೇಕು, ಮತ್ತೆ ತಿನ್ನೋದನ್ನ ಸ್ವಲ್ಪ ಲಿಮಿಟ್ ಮಾಡಬೇಕು. ಹಾಗೆ ಮಾಡಿದಾಗ ಫ್ಯಾಟ್ ನಿಮ್ಮ ಬಾಡಿಯಲ್ಲಿ ಕಡಿಮೆ ಆಗುತ್ತೆ. ಓವರ್ ಆಲ್ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ಬೆಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಅಂಡ್ ಸ್ಪೆಷಲಿ ಹಾರ್ಮೋನ್ಸ್, ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಯಾವ್ದೆಲ್ಲ ಹಾರ್ಮೋನ್ಸ್, ಈ ಹಾರ್ಮೋನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡಬೇಕು ಒಂದು ಒಳ್ಳೆ ಲೈಫ್ ಸ್ಟೈಲ್ ಇಂದ. ಸೊ ಆವಾಗ ನಿಮ್ಗೆ ಡೆಫಿನೆಟ್ ಆಗಿ ಬೆಲಿ ಫ್ಯಾಟ್ ಲಾಸ್ ಆಗುತ್ತೆ. ಸೊ ಜಾಸ್ತಿ ಏನು ಗಿಮಿಕಿ ಪ್ರಾಡಕ್ಟ್ಸ್, ಫ್ಯಾನ್ಸಿ ಪ್ರಾಡಕ್ಟ್ಸ್ ತಗೊಳ್ಳೋದ್ರಿಂದ ಅಥವಾ ಸ್ಪೆಸಿಫಿಕ್ ಹೊಟ್ಟೆಗೆ ವರ್ಕೌಟ್ ಮಾಡೋದ್ರಿಂದ ನಿಮ್ಗೆ ಬೆಲಿ ಫ್ಯಾಟ್ ಕಡಿಮೆ ಆಗೋದಿಲ್ಲ. ಸೊ ಅದಕ್ಕೆಲ್ಲ ಬೀಳ್ಬೇಡಿ. ನೀವು ನಿಮ್ಮ ಲೈಫ್ ಸ್ಟೈಲ್ ನ ಕರೆಕ್ಷನ್ ಮಾಡ್ಕೊಳ್ಳಿ, ಜೀವನ ಶೈಲಿನ ಕರೆಕ್ಟ್ ಮಾಡ್ಕೊಳ್ಳಿ, ಒಂದು ನ್ಯಾಚುರಲ್ ಲೈಫ್ ಸ್ಟೈಲ್ ಕಡೆಗೆ ಬನ್ನಿ. ಡೆಫಿನೆಟ್ ಆಗಿ ನಿಮ್ಗೆ ರಿಸಲ್ಟ್ ಗಳನ್ನು ನೀವು ನೋಡ್ತೀರಾ. ಇನ್ನೂ ಡೀಟೇಲ್ ಆಗಿ ಫ್ಯಾಟ್ ಲಾಸ್ ಬಗ್ಗೆ ವಿಡಿಯೋ ನಾನು ಮುಂಚೆ ಮಾಡಿದ್ದೆ. ಸೊ ಅದನ್ನ ನೋಡಿ ಯಾವ ತರ ಡಯಟ್ ಪ್ಲಾನ್ ಫಾಲೋ ಮಾಡಬೇಕು, ಯಾವ್ದೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ನೀವು ಫ್ಯಾಟ್ ಲಾಸ್ ಅಥವಾ ವೇಟ್ ಲಾಸ್ ಮಾಡೋದಕ್ಕೆ ಅಂತ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಭೇಟಿಯಾಗೋಣ. ಧನ್ಯವಾದ.